ನಮ್ಮ ಹೆಮ್ಮೆಯ ಮೈಸೂರು ಸಾಂಸ್ಕೃತಿಕ ನಗರಿ ಎಂದೇ ಹೆಸರುವಾಸಿ. ಹಲವು ಹೆಗ್ಗಳಿಕೆಗಳನ್ನು ಹೊಂದಿರುವ ಮೈಸೂರಿಗೆ ದೊರಕಿರುವ ಮತ್ತೊಂದು ಕೊಡುಗೆ ಎಂದರೆ 3ನೇ ಸಮುದಾಯ ಬಾನುಲಿ ಕೇಂದ್ರ. ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂನ ಕೇಂದ್ರ ಸುಸಜ್ಜಿತವಾಗಿ ಸಿದ್ಧಗೊಂಡಿದೆ. ಮುಖ್ಯ ಕಾರ್ಯದರ್ಶಿಗಳಾದ ಬೆಟ್ಟಸೂರು ಮಠ ಅವರು ಕೇಂದ್ರದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದರು. ಇವತ್ತು ಜೆಎಸ್ಎಸ್ ಮಹಾವಿದ್ಯಾಪೀಠದ ವತಿಯಿಂದ ಸ್ಥಾಪಿಸಲಾದಂಥ ಜೆಎಸ್ಎಸ್ ರೇಡಿಯೋ 91.2 ಮೆಗಾಹರ್ಟ್ಸ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಉದ್ಘಾಟನೆ ಆಗಲಿದೆ. ಇವತ್ತು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳವರ 106ನೇ ಜಯಂತಿ ಕಾರ್ಯಕ್ರಮವೂ ಕೂಡ ಇದೆ. ಜೆಎಸ್ಎಸ್ ರೇಡಿಯೋ 91.2 ಮೆಗಾಹರ್ಟ್ಸ್ ಏನಿದೆ ಇದು ಸಾರ್ವಜನಿಕರಿಗಾಗಿಯೂ ಕೂಡ ಇದೆ. ನಮ್ಮ ಸಂಸ್ಥೆಯ ಸರ್ಕಾರಿ ಕಾರ್ಯಕ್ರಮಗಳ ಒಂದು ಪ್ರಸಾರವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ನ್ಯೂಸ್ ಕೂಡ ಇರುತ್ತದೆ. ಬಾನುಲಿ ಸಂಯೋಜಕರಾದ ಶಿವಕುಮಾರ್ ಅವರು ಪ್ರಸಾರದ ಬಗ್ಗೆ ಹೇಳಿದ್ದು ಹೀಗೆ. ಬಹುತೇಕ ಜನರಿಗೆ ಗೊತ್ತಿದೆ, ಭಾರತ ದೇಶದಲ್ಲಿ ಸುಮಾರು 251 ರೇಡಿಯೋ ಸ್ಟೇಷನ್ಗಿಂತ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಸುಮಾರು 20 ಸಮುದಾಯ ಬಾನುಲಿ ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತಗೊಂಡ್ರೆ ಇದು 3ನೇ ರೇಡಿಯೋ ಸ್ಟೇಷನ್ ಅಂತ ಹೇಳ್ಬೋದು. ರೇಡಿಯೋ ಕಾರ್ಯಕ್ರಮದಿಂದ ನಮ್ಮ ಮೈಸೂರಿನ ನಗರ ಪ್ರದೇಶದ ಜನರಿಗೆ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ವಿಚಾರಗಳನ್ನು ತಲುಪಿಸುವ ಮೂಲಕ ಒಂದು ಸಮುದಾಯದ ಅಭಿವೃದ್ಧಿಯ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೀವಿ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಇದು ತಲುಪುವಂಥದ್ದಾಗುತ್ತೆ. ಸುಮಾರು 10 ಲಕ್ಷ ಜನರನ್ನು ನಾವು ತಲುಪ್ತೇವೆ. ಸೊ ನಮ್ಮ ರೇಡಿಯೋ ಮತ್ತೊಂದು ವಿಶೇಷತೆ ಏನೆಂದರೆ ನೀವು ಆನ್ಲೈನ್ ಮೂಲಕನೂ ಕೂಡ ನಮ್ಮ ರೇಡಿಯೋನ ಕೇಳಬಹುದು. ಬಾನುಲಿ ಉದ್ಘೋಷಕಿ ದೀಪಾ ಅವರ ಮಾತುಗಳಿವು. ನನ್ನ ಹೆಸರು ದೀಪಾ ಕೆಕೆ ಅಂತ. ನಾನು ಜೆಎಸ್ಎಸ್ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 106ನೇ ಜನ್ಮದಿನವಾದ ಇಂದು ಅವರ ಜನ್ಮದಿನದ ಪ್ರಯುಕ್ತ ಜೆಎಸ್ಎಸ್ ಬಾನುಲಿ ಕೇಂದ್ರವನ್ನು ಅನಾವರಣಗೊಳಿಸ್ತಾ ಇದ್ದೀವಿ. ಇತ್ತೀಚೆಗೆ ಮೈಸೂರಿನ ಜೆಎಸ್ಎಸ್ ಮಹಾವಿದ್ಯಾಪೀಠ, ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳ 106ನೇ ಜಯಂತಿಯಂದು ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಸಮುದಾಯ ಬಾನುಲಿ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ಶಾಸಕರಾದ ಎಸ್ಎ ರಾಮದಾಸ್, ಶಾಸಕ ನಾಗೇಂದ್ರ, ಶಾಸಕ ತನ್ನೀರ್ ಸೇಠ್, ಮಹಾಪೌರರಾದ ಶ್ರೀಮತಿ ಸುನಂದಾ ಪಾಲನೇತ್ರ, ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಉಪಸ್ಥಿತರಿದ್ದರು. ಸಮುದಾಯ ಬಾನುಲಿ ಪ್ರಸಾರಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ನಮಸ್ಕಾರ, ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರು ಹೇಳಿದ್ದು ಹೀಗೆ. Today I am very happy to launch a community radio, JSS community radio. The JSS MUT, they are doing fantastic work in the field of education and social empowerment. Today they launched our community radio. I inaugurated in the presence of Swamiji. So I am happy to launch this event. Thank you very much. ಈ ಸಂದರ್ಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ಮಾತುಗಳಿವು. ಜೆಎಸ್ಎಸ್ ರೇಡಿಯೋಗೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಇದೀಗ ಕೇಂದ್ರ ಸಚಿವರು ಇದನ್ನು ಉದ್ಘಾಟಿಸಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಜೆಎಸ್ಎಸ್ ರೇಡಿಯೋ ಮೂಲಕವಾಗಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಆಲಿಸಲಿಕ್ಕೆ ಅವಕಾಶ ಇದೆ. ಅದು ವಿದ್ಯಾರ್ಥಿಗಳಿರ್ಬೋದು, ಕೃಷಿಕರಿರ್ಬೋದು, ಎಲ್ಲರೂ ವಿವಿಧ ಕಾರ್ಯಕ್ರಮಗಳಲ್ಲಿ ರೂಪಿಸ್ತಾರೆ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಈ ಜೆಎಸ್ಎಸ್ ರೇಡಿಯೋಗೆ ಶುಭ ಹಾರೈಕೆಯನ್ನು ವ್ಯಕ್ತಪಡಿಸ್ತಾರೆ. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಸಮೂಹ ಪ್ರಾರ್ಥನಾ ಗೀತೆ
ಹಾಗೂ ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಲಾಯಿತು. JSS 91.2 FM ಸಮುದಾಯ ಬಾನುಲಿ ಕೇಂದ್ರದ ಲಾಂಛನ ಹಾಗೂ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಲಾಯಿತು. ಶಾಸಕ SA ರಾಮದಾಸ್ ಅವರ ಮಾತುಗಳಿವು. ನನಗೆ ಶತಮಾನದ ಒಂದು ನೆನಪು ಇಲ್ಲಿಗೆ ಬರ್ತಾ ಇದೆ. ಕಾರಣ ಅಂದರೆ ಮುರುಗನ್ ಅವರು ಬಂದು ಇಲ್ಲಿ ಈ ಒಂದು ರೇಡಿಯೋ JSS ರೇಡಿಯೋವನ್ನು ಉದ್ಘಾಟನೆ ಮಾಡಿದ್ರು. ಐ ಆಮ್ ವೆರಿ ಗ್ಲಾಡ್ ಟು ಸೇ ಮುರುಗನ್ ಜಿ, ಯು ಇನಾಗ್ರೇಟೆಡ್ ಎ ಕಮ್ಯುನಿಟಿ ರೇಡಿಯೋ ಆಫ್ಟರ್ ಎ ಸೆಂಚುರಿ ವೇ ಇನ್ ದಿ ಕಂಟ್ರಿ. ಫಸ್ಟ್ ರೇಡಿಯೋ ವಾಸ್ ಲಾಂಚ್ಡ್ ಬೈ ಗೋಪಾಲ್ ಸ್ವಾಮಿ ಇನ್ ಮೈಸೂರು ಓನ್ಲಿ. ಮೊದಲ ಆಕಾಶವಾಣಿಯನ್ನು ಪ್ರಾರಂಭ ಮಾಡಿದ್ದು ಮೈಸೂರಿನಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಆನಂದ ಆಗುತ್ತೆ. ಅಂಥ ಜಾಗದಲ್ಲಿ ಇವತ್ತು 100 ವರ್ಷಗಳ ಕಾಲದ ನಂತರದಲ್ಲಿ ಮೈಸೂರಿನಲ್ಲಿ JSS ಒಂದು ಕಮ್ಯುನಿಟಿ ರೇಡಿಯೋವನ್ನು ಉದ್ಘಾಟನೆ ಮಾಡೋ ಮುಖಾಂತರದಲ್ಲಿ ಸಮಾಜದ ಎಲ್ಲ ವರ್ಗಗಳಿಗೆ ಈ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ದೃಷ್ಟಿ ಮಾಧ್ಯಮದಲ್ಲಿ ಟಿವಿ ಮುಂದೆ ಕೂತ್ಕೊಂಡು ತನ್ನ ಸಮಯವನ್ನು ಅದಕ್ಕೋಸ್ಕರವಾಗಿ ವಿನಿಯೋಗವನ್ನು ಮಾಡ್ತಾ ಇರುವಂಥ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ಇವತ್ತು JSS ಕಮ್ಯುನಿಟಿ ರೇಡಿಯೋ ಮುಖಾಂತರದಲ್ಲಿ ವ್ಯಕ್ತಿ ತನ್ನ ಕೆಲಸಗಳನ್ನು ಮಾಡ್ಕೋತಾ ಇರುವಂತಹ ಗಾರೆ ಕೆಲಸ ಮಾಡೋನಿಂದ ಹಿಡಿದು ತರಕಾರಿ ಮಾರೋರಿಂದ ಹಿಡಿದು ತಳ್ಳುಗಾಡಿನಲ್ಲಿ ಎಳ್ಕೊಂಡು ಹೋಗುವಂಥ ವ್ಯವಸ್ಥೆಗಳನ್ನಿರು ಕೂಡ ಇವತ್ತು ಶ್ರವಣ ಮಾಧ್ಯಮದ ಮೂಲಕವಾಗಿ ಆ ಕಮ್ಯುನಿಟಿ ರೇಡಿಯೋ ಮೂಲಕವಾಗಿ ವಿಚಾರಗಳನ್ನು ತೆಗೆದುಕೊಳ್ಳುವಂತಹ ವ್ಯವಸ್ಥೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ವಯೋಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ಪ್ರಾರಂಭ ಮಾಡಿ ವಯೋವೃದ್ಧರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ನೀಡುವಂತಹ ಒಂದು ಶಕ್ತಿ ಇರುವಂಥದ್ದು ಈ ಕಮ್ಯುನಿಟಿ ರೇಡಿಯೋ ಮೂಲಕವಾಗಿ. ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ G. ಹೇಮಂತ್ ಕುಮಾರ್ ಅವರು ಹೇಳಿದ್ದು ಹೀಗೆ. JSS ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬರ್ತಾನೆ ಇರ್ತೀನಿ. ಯಾಕೆಂದರೆ ನಾನು JSS ಸಂಸ್ಥೆಯಲ್ಲೇ ಬೆಳೆದಿದ್ದು. 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ JSS ಶಾಲೆ ಇಲ್ಲೇ ಓದಿದೆ. ಜಗದ್ಗುರುಗಳ ಉದ್ದೇಶ ಮಾನವ ಅಭಿವೃದ್ಧಿಯ ಮೂಲಕ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದು ಹಾಗೂ ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕುವಂತಹ ನಿಟ್ಟಿನಲ್ಲಿ ಹಾಗೂ ಸುದೀರ್ಘವಾದಂಥ ಆರೋಗ್ಯಕರ ಜೀವನವನ್ನು ಅಲ್ಲಿಯ ಜನತೆಗೆ ಒದಗಿಸುವಂತಹ ಕಾರ್ಯವನ್ನು ಮಾಡಬೇಕು ಎಂಬ ಮನೋಭಾವನೆ ಉಳ್ಳವರಾಗಿದ್ದರು. JSS ಮಹಾಸಂಸ್ಥೆಯು ಅನಾವರಣಗೊಳಿಸಿರುವ ರೇಡಿಯೋದಿಂದ ಮೈಸೂರಿನ ನಗರ ಮತ್ತು ಗ್ರಾಮೀಣ ಜನರ ಅಭಿವೃದ್ಧಿ ವಿಚಾರಗಳಿಗೆ ಹೆಚ್ಚು ಕುರಿತು ಹೆಚ್ಚಿನ ಮಾಹಿತಿಯನ್ನು ಒದಗಿಸುವುದು, ಜಾಗೃತಿಯನ್ನು ಮೂಡಿಸುವುದು ಈ FMನ ಉದ್ದೇಶವಾಗಿದೆ. ಶಾಸಕ ತನ್ವೀರ್ ಸೇಠ್ ಅವರ ನುಡಿಗಳಿವು. We are extremely honored by the presence of the Honorable Minister that the portfolios what you carry as a Minister for State in the Union Government has a lot of reference and relevance to the city of Mysore. But the institutions like JSS have a great responsibility to transmit or telecast what is required for a well-being of a human being. Let it be education, health, or updating one on the schemes of the government and the present situation of the weather or likewise. So more private partners need to join hands for the nation building. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರು ಸಮುದಾಯ ರೇಡಿಯೋ ಕೇಂದ್ರಗಳು ಬಡವರು ಮತ್ತು ಸರ್ಕಾರದ ನಡುವಿನ ಸಂಪರ್ಕ ಸೇತುಗಳು ಎಂದರು. ಎಲ್ಲರಿಗೂ ನಮಸ್ಕಾರ. It gives me an immense pleasure to be here with you on the occasions of the inauguration of JSS Radio 91.2 FM. It is a community radio, a community radio station, and speaks on the occasion of the 106th Jayanti celebration of His Holiness Jagadguru Dr. Sri Shivaratri Rajendra Mahaswamiji. With its more than 1050 years of fruitful existence, Sri Suttur Math has been the center for a socio-spiritual, health and educational hub for thousands of people across the country and abroad. 23rd Plaintiff His Holiness Jagadguru Dr. Sri Shivaratri Rajendra Mahaswamiji, being an evolved soul, was ahead of his time
in terms of serving the society to make it human and tolerable even to the last man of the society. Dr. Sri Sivaratri Rajendra Mahaswamiji set the agenda by establishing the JSS Mahavidyapith in 1954. Today, the single step of Dr. Sri Sivaratri Rajendra Mahaswamiji has traveled to more than 337 institutions from pre-KG to universities in all the fields, more than 1 lakh students under its banner. Apart from thousands of academicians, scientists, researchers, scholars on one side and the respective parents and families. This year we are all proud to be here to celebrate the launch of JSS Radio, a community radio station approved by our Ministry of Information and Broadcasting, Government of India. Yes, you all are aware that community radio is a medium of expressing and sharing views, thoughts, ideas, problems and prospects of rural disadvantages, vulnerable and hard to reach populations with the mainstream populations. You are all aware, our dynamic leader, Sri Narendra Modi ji, every month end Sunday, he is giving a message through All India Radio in the name of Man Ki Baat. He gives the message to the last man of the country. So the radio is playing a big role. Our JSS also started to this community radio. The community radio has become popular in recent years and it has opened a new era for both the policymakers as well as grassroots people to the involved in the development process of their community. At present, there are around 329 operational radio stations broadcasting across the country, out of which 22 are in Karnataka and JSS Radio began the broadcasting in Mysore. The community radio stations perfectly exemplify the principles of by the people, of the people, for the people. The core strength of community radio station is the strong connect its establishment with the mind and heart of the people. The community radio can help us here addressing social, economic, cultural, educational, health, water and sanitation and disaster related issues more effectively and strategically. 2003, earlier Prime Minister then Prime Minister Sri Vajpayee ji announced airwaves are a public property. The government which released first set of community radio guidelines in 2003. Since then, community radio stations is extensively using its potential to highlight the issues of local community. These radio stations are run by local people, hence it is a great platform for public participation in development of the society. The central government under Prime Minister Sri Narendra Modi is committed to enhances youth participation in running community radio station. In one of our department, BECL under Ministry of Information and Broadcasting is fully assisting to set up community radio station right from filling form up to the completion of the project through its consultancy expertise. Community radio station is playing very critical role of connecting bridge between the citizen and welfare schemes of the Government of India and the concerned states. In this COVID-19 pandemic time, when our Prime Minister Sri Narendra Modi ji initiated Prime Minister Garib Kalyan Anna Yojana, it is the community radio station which is diligently making underprivileged people aware of such schemes. During COVID-19, lockdown has come.
community radio stations like Saradi Jalak of Bengaluru, Radio Brahmaputra of Assam played a various programs on COVID-19 protocol awareness, stress management during home isolation and counseling programs of migrant workers who are far away from their families. Today with the community radio station, I fondly hope that JSS Mahavidyapith would continue to serve the society and meet the needs of people of locality the way it is deemed to be. I am blessed by His Holiness Jagadguru Sivaratri Deskendra Mahaswamiji, the 24th Pontiff, who has curved his own nights with the right blend of spiritual fervor and progressive new age thinking and envisioning the further growth of JSS Mahavidyapith, thereby casting an extraordinary influence over society and thought leadership in India and abroad. Once again, I offer my respect to the Revered Swamiji. Thank you very much. ವೇದಿಕೆ ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಸ್ವಾಮೀಜಿ ಅವರು ಹೇಳಿದ್ದು ಹೀಗೆ. 91.2 ಅನ್ನು ಉದ್ಘಾಟಿಸಿದ ಕೇಂದ್ರದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾದ ಡಾಕ್ಟರ್ ಮುರುಗನ್ ಅವರೇ, ಎಲ್ಲ ಆತ್ಮೀಯರೇ, ರಾಜೇಂದ್ರ ಶ್ರೀಗಳ 106ನೇ ಜಯಂತಿ ಮಹೋತ್ಸವದಲ್ಲಿ JSS ರೇಡಿಯೋ ಉದ್ಘಾಟನೆಯಾಗಿದೆ. ಅದರ ಕೋವಿಡ್ ಕಾರಣದಿಂದ ಬೇರೆ ಬೇರೆ ಕಾರಣಗಳಿಂದಾಗಿ ಉದ್ಘಾಟನೆ ಮಾಡಲಿಕ್ಕೆ ಆಗಿರಲಿಲ್ಲ. ಬಹುಶಃ JSS ರೇಡಿಯೋದು ಪುಣ್ಯ ಇತ್ತು ಅಂತ ಕಾಣುತ್ತೆ. ರಾಜೇಂದ್ರ ಸ್ವಾಮೀಜಿ ಅವ್ರ ಜಯಂತಿ ದಿವಸನೇ ಉದ್ಘಾಟನೆ ಆಗಬೇಕಂತ. ಹಿಂದೆ 2 ಸಾರಿ ದಿನಾಂಕ ನಿಗದಿಯಾಗಿದ್ದರೂ ಕೂಡ ಕಾರಣಾಂತರದಿಂದ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಶ್ರೀಗಳು ಪ್ರಾರಂಭಿಸಿದಂತಹ ಮೊದಲನೇ ಕಾಲೇಜು JSS ಕಾಲೇಜ್ ರಾಮನ ನಡೆಸ್ತಾ ಇದ್ದು. ಆ ಸಂಸ್ಥೆಯಲ್ಲಿ ರೇಡಿಯೋ ಉದ್ಘಾಟನೆ ಆಗ್ತಾ ಇರೋದು ತುಂಬ ಸಂತೋಷದ ಸಂಗತಿ. ರಾಜೇಂದ್ರ ಶ್ರೀಗಳು ಈ ನಾಡಿಗೆ ಅಭೂತಪೂರ್ವವಾದಂತಹ ಕೊಡುಗೆಗಳನ್ನು ಕೊಟ್ಟಂಥವರು. ಅವರಿಗೆ ಅವರೇ ಹೋಲಿಕೆ ಮಾಡುವಂಥವರು ಅಂತನ್ನುವ ಮಾತಿಗೆ ಪೂರಕವಾಗಿ ಅವರು ಒಂದು ಅದ್ಭುತವಾದಂತಹ ಕೊಡುಗೆಗಳನ್ನು ಸಮಾಜಕ್ಕೆ ಕೊಟ್ಟರು. ರಾಜೇಂದ್ರ ಶ್ರೀಗಳು ಅವರು ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಅವರ ಸೇವೆಯನ್ನು ಸೀಮಿತಗೊಳಿಸ್ಕೊಳ್ಳದೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಎಲ್ಲ ಕಲಾಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಗಳಿಗೂ ಕೂಡ ಅವರ ಸೇವೆಯನ್ನು ವಿಸ್ತರಿಸಿದಂಥವರು. ಗ್ರಾಮಾಂತರ ಪ್ರದೇಶದಿಂದ ಬರತಕ್ಕಂಥ ಮಕ್ಕಳಿಗೆ ಓದಬೇಕು ಅಂತನ್ನುವ ಅಭಿಲಾಷೆ ಇತ್ತು. ಆದರೆ ಹೇಗೆ ಓದಬೇಕು ಅಂತ ಸಮಸ್ಯೆ ಇದ್ದಂತಹ ಎಲ್ಲ ಮಕ್ಕಳಿಗೆ ಅನ್ನದಾಸೋಹವನ್ನು ನೀಡಿ ಅವರ ಏಳಿಗೆಗೆ, ಶ್ರೇಯಸ್ಸಿಗೆ ಕಾರಣರಾದಂಥವರು. FM ರೇಡಿಯೋ 91 ಇವತ್ತು ಪ್ರಾರಂಭ ಆಗಿದೆ. ಮಾನ್ಯ ಮುರುಗನ್ ಅವರು ಈ ಕಮ್ ಆಲ್ ದಿ ವೇ ಫ್ರಮ್ ಡೆಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿಸ್ ಫಂಕ್ಷನ್. ಫಸ್ಟ್ ಫಂಕ್ಷನ್ of his ministry tenure. He felt very happy when he arrived to inaugurate the radio station. ಅವ್ರಿಗೆ 4 ಖಾತೆಗಳಿದೆ. ಯಾಕೆಂದರೆ ವಕೀಲರಾಗಿ ಕೆಲಸ ಮಾಡಿ, ವರ್ಕ್ ಆಸ್ ಎ ಲಾಯರ್. ಸೊ ಯು ನೋ ಹೌ ಟು ಮ್ಯಾನೇಜ್ ದಿ ಪೋರ್ಟ್ಫೋಲಿಯೋಸ್. ಈಸ್ having fisheries, animal husbandry, dairy and information broadcasting. Sometimes it is difficult to manage too many portfolios. ಅಷ್ಟು ಪೋರ್ಟ್ಫೋಲಿಯೋಗಳನ್ನು ನಿರ್ವಹಿಸುವ ಸಾಮರ್ಥ್ಯ, ಈಸ್ ಹ್ಯಾವಿಂಗ್ ದಿ ಕೆಪಾಸಿಟಿ ಆಫ್ ಮ್ಯಾನೇಜಿಂಗ್ ಆಲ್ ದೋಸ್ ಪೋರ್ಟ್ಫೋಲಿಯೋಸ್. ಅವರು ಇಲ್ಲಿ ಮಾತನಾಡ್ತಾ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಒಳ್ಳೆಯದನ್ನು ಕೇಳ್ತಾ ಹೋದರೆ ಮನುಷ್ಯನಿಗೆ ಇದು ಶ್ರಾವಣ ಮಾಸ. ಇದು ಶ್ರಾವಣ ಮಾಸ ಹೇಗೆ ಅಂತಂದರೆ, ಶ್ರಾವಣ ಮಾಸದ ವಿಶೇಷ ಏನು ಅಂತಂದರೆ, ಶ್ರವಣ ಮಾಡಲಿಕ್ಕೆ ಇರೋದು ಶ್ರಾವಣ ಮಾಸ ಅಂತ ನಮ್ಮ ಭಾರತೀಯ ಪರಂಪರೆಯವರ ನಂಬಿಕೆ. ಶ್ರಾವಣ ಮಾಸದಲ್ಲೇ ಇವತ್ತು JSS ರೇಡಿಯೋ ಪ್ರಾರಂಭ ಆಗ್ತಾ ಇರೋದು ಏಕೆ ಅಂತಂದರೆ, ನೀವು ಒಳ್ಳೆಯದನ್ನೇ ಯಾವಾಗಲೂ ಕೇಳಬೇಕು ಅಂತ. ಶ್ರಾವಣ ಮಾಸದಲ್ಲಿ 1 ತಿಂಗಳು ಮಾತ್ರ ಪ್ರವಚನ ಇರುತ್ತೆ.
ಈ ರೇಡಿಯೋ ವರ್ಷವೆಲ್ಲ ರನ್ ಆಗುತ್ತಿದ್ದು. ಇದರ ವ್ಯಾಪ್ತಿ ಸುಮಾರು ಒಂದು 8 ರಿಂದ 10 ಕಿಲೋಮೀಟ್ರು ಇರ್ಬೋದು. ಆದರೆ ನೀವು ಬೇರೆ ಬೇರೆ ಆ್ಯಪ್ ಕೊಟ್ಟಿದ್ದಾರಲ್ಲ, ಅದು ಮೊಬೈಲ್ನಲ್ಲಿ ಇದು ಮಾಡಿದ್ರೆ ಜಗತ್ತಿನ ಎಲ್ಲಿ ಬೇಕಾದರೂ ಕೂಡ JSS ರೇಡಿಯೋನ ಆಲಿಸ್ಬೋದು. ರೇಡಿಯೋ ಕೇಳ್ತಾ ಇದ್ರೆ ಓಡಾಡ್ತಾ ಇರ್ಬೋದು, ಅಡುಗೆ ಮಾಡ್ಬೋದು, ಕಸ ಹೊಡಿಬೋದು, ಎಲ್ಲ ಕೆಲಸ ಮಾಡ್ಬೋದು. ಅದು ಹೆಂಗೆ ಇವತ್ತು ಕೇಳೋದು ಇದೆ ಅಂತಂದರೆ, ನಮ್ಮಲ್ಲಿ ಹಳ್ಳಿ ರೈತರು ಲಾರಿಲಲ್ಲ ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಬಿಡ್ತಾರೆ, ಅವರು ರೇಡಿಯೋ ಹಾಕೊಂಡಿರ್ತಾರೆ. ಗದ್ದೆನಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ ಟ್ರ್ಯಾಕ್ಟರ್, ಅವರೇ ಹಾಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ JCB ಇರುತ್ತಲ್ಲ, ಶಬ್ದ ಹತ್ರಕ್ಕೆ ಹೋಗಿ ಕೇಳೋಕ್ಕಾಗಲ್ಲ ನೀವು. ಅವ್ನು ಡ್ರೈವರ್ JCBನಲ್ಲಿ ರೇಡಿಯೋ ಹಾಕಿರ್ತಾರೆ ಅಂತಂದರೆ ರಸ್ತೆ ಹೋಗೋಣವ್ರಿಗೂ ಕೇಳ್ತಿರುತ್ತಾನೆ. ಅಂದರೆ ಈ ಶ್ರವಣ ಮಾಧ್ಯಮದ ಮೂಲಕ ಕೇಳೋದ್ರಿಂದ ಬಹಳ ಅನುಕೂಲಗಳು ಸಾಧ್ಯ ಆಗುತ್ತೆ. ಇಲ್ಲಿ ರಾಮದಾಸ್ ಅವರು ಹೇಳಿದಾಗೆ ಮತ್ತು ತನ್ವೀರ್ ಸೇಠ್ ಅವರು ಕೂಡ ಪ್ರಸ್ತಾಪಿಸಿದ್ರು, ಇಡೀ ದೇಶದಲ್ಲಿ ಬಾನುಲಿ ರೇಡಿಯೋ ಪ್ರಾರಂಭವಾದದ್ದು ಮೈಸೂರಿನಿಂದ. ಅದರ ಶತಮಾನೋತ್ಸವದ ಆಚರಣೆಯ ಶುಭಾವಸರದಲ್ಲಿ JSS ರೇಡಿಯೋ ಕೂಡ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಮಾಡೋಂಥ ಗೋಪಾಲ ಸ್ವಾಮಿಯವರನ್ನು ಇವತ್ತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಕೊಟ್ಟು, ಮುಂದೆ ಅಶರೀರವಾಣಿ ಅದೆಲ್ಲ ಇತ್ತು ಹಿಂದೆ ರಾಮಾಯಣ ಮಹಾಭಾರತದ ಕಾಲದಲ್ಲಿಲ್ಲ, ಅದಕ್ಕೊಂದು ಆಕಾಶವಾಣಿ ಅಂತ ಒಂದು ಅತ್ಯಂತ ಉತ್ತಮವಾದ ಹೆಸರನ್ನು ಕೊಟ್ಟದ್ದು, ಆದದ್ದು ಒಂದು ಇತಿಹಾಸ ಅಂತ ನಗರದಲ್ಲಿ ಇದು ಪ್ರಾರಂಭ ಆಗ್ತಾ ಇದೆ. 75ನೇ ಸ್ವಾತಂತ್ರ್ಯ ವರ್ಷಾಚರಣೆ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಮೈಸೂರು ಜನಸಂಪರ್ಕ ಕಾರ್ಯಾಲಯವು ಆಯೋಜಿಸಿದ್ದ ಛಾಯಾಚಿತ್ರ ಪ್ರದರ್ಶನಕ್ಕೆ ಭೇಟಿ ಕೊಟ್ಟ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರನ್ನು ಜನಪದ ಕಲಾ ಪ್ರದರ್ಶನದೊಂದಿಗೆ ಸ್ವಾಗತಿಸಲಾಯಿತು. ಕೇಂದ್ರ ವಾರ್ತಾ ಶಾಖೆ ಹಾಗೂ ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದ ದಕ್ಷಿಣ ವಿಭಾಗದ ಮಹಾನಿರ್ದೇಶಕರಾದ ವೆಂಕಟೇಶ್ವರ್, ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದ ಶ್ರೀಮತಿ ನತಾಶಾ ಡಿಸೋಜಾ, ಮೈಸೂರು ಜನಸಂಪರ್ಕ ಕಾರ್ಯಾಲಯದ ಉಪನಿರ್ದೇಶಕಿ TC ಪೂರ್ಣಿಮಾ ಹಾಗೂ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರು ಮೈಸೂರಿನ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಟ್ಟರು. 75ನೇ ಸ್ವಾತಂತ್ರ್ಯ ವರ್ಷಾಚರಣೆ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರಾದ ಡಾ ಎಲ್ ಮುರುಗನ್ ಅವರ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯದ ಅಮೃತ ಮಹಾ ಉತ್ಸವದ ಶುಭಾಶಯಗಳು. ಆಕಾಶವಾಣಿ ಎನ್ನುವ ಹೆಸರನ್ನು ನೀಡಿತ್ತೆ ಮೈಸೂರು. ಮೈಸೂರು ಆಕಾಶವಾಣಿಗೆ ಭೇಟಿ ನೀಡಿತ್ತು ನನಗೆ ಸಂತಸ ತಂದಿದೆ. Dear brothers and sisters, we are celebrating Amrit Maha Utsav. This whole year we are going to celebrate on behalf of the Government of India, on behalf of Department of Information and Broadcasting. We are celebrating this week as an unique week. We have so many programs continuous this week. Today is our unique week, is a special day on 29th. In this occasion, we already inaugurated an exhibition containing the freedom movement. So I am happy to inaugurate that exhibition. India struggle for independence was not only against the Britishers, it was also Britishers, but not only was the Britishers, but also against all odds of Indian society. It was against ignorance, illiteracy, inequity and untouchability. Mahatma Gandhi led the movement. All the freedom fighters were inspired by the spirituality to fight for the cause of the nation. Though India at that time was economically poor, politically under British rule and socially backward, it had the capacity to enlighten the whole mankind with its rich heritage of spirituality, claimed
Swami Vivekananda. Our roots are deep and guiding. The whole world is looking at India for a better tomorrow with better health through yoga and meditation. It is the rich culture heritage down the ages professed by the great sages, is the connecting code of integrity and oneness. Our enormous human resource of 1.3 billion is being guided by the aim of Atmanirbhar Bharat under the leadership of Sri Narendra Modi ji. To achieve the self-reliance and prosperity, many schemes and plans for the development of each and every sector of the society are being implemented by our Prime Minister Sri Narendra Modi ji. Our new education policy 2020 is focusing on the development of skilled and knowledge society filled with a new vision. Make in India has created history in the field of industry and commerce. Startups have been given ample opportunity to enhance the skills and create employment opportunity to our new young generation. Celebration of Azadi Ka Amrit Mahotsav has become meaningful and general public's involvement with the introduction of new infotainment and edutainment programs on All India Radio and Doordarshan. Many series of programs on Indian freedom struggles, richness of Indian culture, heritage and development of science and technology are being broadcast throughout the year. Mysore, the cultural capital of Karnataka, is the home of Akashvani. All India Radio Mysore proposed the name of Akashvani. The cultural heritage of Mysore has been showcased in many of its programs. We have a great history, creative present and a brilliant future. ಎಲ್ಲರಿಗೂ ಮತ್ತೊಮ್ಮೆ ಸ್ವಂತ್ರದ ಅಮೃತ ಮಹಾ ಉತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರನ್ನು ಮೈಸೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.